ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೈಷ್ಣವ್ ಆಯ್ಕೆ ಏನಾಗ್ತದೆ, ವೈಷ್ಣವ್ ತಲೆಯಲ್ಲಿ ಓಡ್ತಿರುವುದೇನು? ಸತ್ಯ ತಿಳಿದ ವೈಷ್ಣವ್ ಮುಂದೆ ಕೀರ್ತಿಯ ಪ್ರೀತಿ ವೈಷ್ಣವ್ಗೆ ಗೊತ್ತಾಗೆ ಹೋಯ್ತಾ, ಏನಾಗ್ತದೆ? ಜೊತೆಗೆ ಇಲ್ಲಿ ಕೃಷ್ಣ ಅವರು ಆ ಒಂದು ವಿಡಿಯೋನ ತೋರಿಸಬಿಟ್ರಲ್ಲಪ್ಪ. ಹಾಗಿದ್ರೆ ಇಲ್ಲಿ ಕೀರ್ತಿ ಮೇಲೆ ಮತ್ತೆ ಲಕ್ಷ್ಮಿ ಕೂಡ ಅನುಮಾನ ಪಟ್ಬಿಟ್ಲ. ಇದಕ್ಕೆಲ್ಲ ಕಾರಣ ಕೀರ್ತಿ ಅಂತ ಅವಳು ಕೂಡ ನಿರ್ಧಾರಕ್ಕೆ ಬಂದ್ಬಿಟ್ಲ. ತದನಂತರ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ಹೋಗಿ ಅಂದದ್ದು ಯಾಕೆ, ಲಕ್ಷ್ಮಿ ಹೋಗ್ತಿರೋದಲ್ಲಿಗೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ಗೆ ವಿಷಯ ಗೊತ್ತಾಗದ, ಹಾಗಾಗಿ ವೈಷ್ಣವ್ ಗಂಡ ಮಂಡಲ ಆಗದಾನ. ಜೊತೆಗೆ ಕೃಷ್ಣವ್ರು ಕೂಡ ಕಪಾಳಕ್ಕೆ ಬಾರಿಸಿ ಕಾವೇರಿಯವ್ರಿಗೆ ಅಲ್ಲಿಂದ ಹೊರಡ್ತಾರೆ. ಇದರಿಂದಾಗಿ ಕಾವೇರಿಯವ್ರಿಗೆ ಅವಮಾನ ಆಗುತ್ತೆ. ಅಮ್ಮ ಕೂಡ ಯಾವ ತಾಯಿ ಕೂಡ ಈ ರೀತಿ ಮಾಡೋದನ್ನು ನಾನು ನೋಡಿಲ್ಲ ಅಂತ ಕೂಡ ಹೇಳ್ತಾರೆ. ಇದರಿಂದಾಗಿ ಕಾವೇರಿಯವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಕಡೆಯಿಂದ ಅವಮಾನ. ಅಲ್ಲಿರೋ ಲಕ್ಷ್ಮಿನ ನೋಡು ಲಕ್ಷ್ಮಿ, ಇದು ಎಲ್ಲವನ್ನ ಕೂಡ ನೀನು ಸರಿ ಮಾಡಬಹುದಿತ್ತು. ಯಾವತ್ತೋ ಒಂದಿನ ಆಕೆತನ ಇವತ್ತು ಸತ್ಯ ಹೇಳುವ ಅವಶ್ಯಕತೆ ಇರಲಿಲ್ಲ. ನೀನು ಸುಳ್ಳು ಹೇಳಿ ಇದನ್ನೆಲ್ಲ ಕೂಡ ತಪ್ಪಿಸಬಹುದಿತ್ತು. ಆದರೆ ನಿನಗೂ ಕೂಡ ನನಗೆ ಅವಮಾನ ಆಗೋದನ್ನು ನೋಡೋ ಆಸೆ ಅಲ್ವಾ? ಈಗ ಎಲ್ಲರೂ ಮಾಡಿದ್ರಿಂದ ನಿನಗೂ ಕೂಡ ಖುಷಿ ಆಗ್ತದೆ ಅಲ್ವಾ ಅಂತ ಹೇಳಿ ಕಾವೇರಿಯವರು ಅನ್ಕೋತಿದ್ರೆ, ಈ ಕಡೆ ಹೇಳ್ತಾ ಇದ್ರೆ ಲಕ್ಷ್ಮಿಗೆ, ಈ ಕಡೆ ಲಕ್ಷ್ಮಿ ನೋಡಿ ಆತ ನಿಮ್ಗೆ ಆಗಿರೋದನ್ನು ನೋಡಿ ನನಗೂ ಕೂಡ ಬೇಜಾರ ಆಗ್ತದೆ, ನಿಮ್ಮ ಪರಿಸ್ಥಿತಿಯನ್ನು ನೋಡಿ. ಆದರೆ ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ ಅದಕ್ಕೆಲ್ಲ ಕಾರಣ ನೀವೇನ. ನೀವು ಮಾಡಿದ ತಪ್ಪಿಗೆ ಇವತ್ತು ನೀವು ಇಂಥ ಸಿಚುವೇಶನ್ನ ಅನುಭವಿಸ್ತಾ ಇದ್ದೀರಾ, ಫೇಸ್ ಮಾಡ್ತಿದ್ರ. ನೀವು ಅವತ್ತೇ ಸರಿಯಾಗಿ ನಿರ್ಧಾರ ತೊಗೊಂಡಿದ್ದರೆ, ಅವತ್ತು ಆ ತಪ್ಪನ್ನು ಮಾಡ್ತಾ ಇದ್ದಿದ್ರೆ ಖಂಡಿತ ನೀವು ಈ ಪರಿಸ್ಥಿತಿನ ಎದುರಿಸೋ ಸಂದರ್ಭ ಬರ್ತಾ ಇರಲಿಲ್ಲ ಅಂತ ಹೇಳಿ ಲಕ್ಷ್ಮಿ ಖಡಕ್ಕಾಗಿ ಹೇಳ್ತಾಳೆ. ಈ ಕಡೆ ಕಾವೇರಿಯವರು ಉರ್ದು ಹೋಗ್ಬಿಡ್ತಾರೆ. ತಕ್ಷಣ ಅಲ್ಲಿಂದ ಹೊರಡ್ತಾರೆ. ನಂತರ ಈ ಕಡೆ ವೈಷ್ಣವ್ ತುಂಬಾ ಕನ್ಫ್ಯೂಷನಲ್ಲಿದ್ದಾನೆ. ಈ ಕಡೆ ಹಾಗಿದ್ರೆ ಅವತ್ತು ಕೀರ್ತಿ ನನಗೆ ಯಾಕೆ ಬಿಟ್ಟು ಹೋದ್ಲು ಅಂತ ನೆನಪು ಮಾಡ್ಕೋತಾನೆ. ಅವತ್ತು ಕೀರ್ತಿ, ನನಗೆ ನೀನು ಬೇಕಾಗಿಲ್ಲ, ನಿನ್ನ ಮದುವೆ ಆಗೋ ಇಂಟ್ರೆಸ್ಟ್ ನನಗಿಲ್ಲ, ಸುಮ್ಮನೆ ನನ್ನ ಲೈಫಿಂದ ಹೊರಟೋಗ್ಬಿಡು, ನೀನು ಲಕ್ಷ್ಮಿನೇ ಮದುವೆ ಆಗಬೇಕು, ನಿನ್ಗೆ ಅರ್ಥ ಆಗ್ತಿಲ್ವ ಹೇಳ್ತಿರೋದು, ಅವಳೇ ನಿಂಗೆ ಸರಿಯಾದ ಜೋಡಿ, ಅದರಿಂದನೇ ನಿನಗೆ ಒಳ್ಳೆದಾಗೋದು ಅಂತ ಹೇಳಿತು. ಎಲ್ಲವನ್ನ ಕೂಡ ವೈಷ್ಣವ್ ನೆನಪು ಮಾಡ್ಕೋತಾನೆ. ಹಾಗಿದ್ರೆ ಅವತ್ತು ಕೀರ್ತಿ ಹೇಳಿದ ಅರ್ಥ ಇದಾ? ಹಾಗಿದ್ರೆ ಕೀರ್ತಿ ನನ್ನನ್ನು ಬಿಟ್ಟು ಹೋಗಿದ್ದು ಈ ಕಾರಣಕ್ಕೆ, ಅವತ್ತು ಯಾಕೆ ಬಿಟ್ಟು ಹೋದ್ಲು ಅಂತ ಪ್ರಶ್ನೆ ಮಾಡ್ತಿದ್ದೆ. ಆದರೆ ಅವತ್ತು ನನಗೆ ಉತ್ತರ ಸಿಕ್ಕಲಿಲ್ಲ. ಆದರೆ ಇವತ್ತು ಉತ್ತರ ಸಿಗ್ತಾ ಇದೆ. ಕೀರ್ತಿ ಬಿಟ್ಟು ಹೋಗಿದ್ದು ಜಾತಕದ ವಿಷಯದಿಂದ. ನಾನು ಈ ಒಂದು ಜಾತಕದ ವಿಷಯ ಮೂವರ ಬದುಕಲ್ಲೂ ಈ ರೀತಿ ಆಟ ಆಡ್ಬಿಡ್ತಾ. ನಮ್ಮ ಮೂವರ ಬದುಕು ಇಂಥ ಪರಿಸ್ಥಿತಿಗೆ ಬರೋಕೆ ಈ ಒಂದು ಜಾತಕ ಕಾರಣ ಆಗೋಯ್ತಾ ಅಂತ ಅನ್ಕೋತಾನೆ. ಜೊತೆಗೆ ಕೀರ್ತಿ ಹಾಸ್ಪಿಟಲಲ್ಲಿ ಹೇಳಿದ ಮಾತನ್ನು ನೆನಪು ಮಾಡ್ಕೋತಾನೆ. ಕೀರ್ತಿ ಮಾತನ್ನೇ ನಾನು ನಂಬಲಿಲ್ವಲ್ಲ, ಎಂಥ ತಪ್ಪು ಮಾಡಿಬಿಟ್ಟೆ. ಒಮ್ಮೆ ಒಬ್ಬರು ನಂಬಿಕೆ ಕಳ್ಕೊಂಡ್ರು ಅಂದರೆ ನಂತರ ಅವ್ರು ಸತ್ಯ ಹೇಳ್ತಾ ಇದ್ರು ಕೂಡ ನಾವು ನಂಬಕ್ಕೆ ಹೋಗೋದಿಲ್ಲ. ಎಂಥ ತಪ್ಪಾಗೋಯ್ತು. ಎಂದು ಕೂಡ ನಾನು ಕೀರ್ತಿ ಮೇಲೆ ಕೈ ಮಾಡಿರಲಿಲ್ಲ, ಆದರೆ ಅವಳು ಸತ್ಯ ಹೇಳಿದ್ರು, ಆದರೂ ನಾನು ಕೀರ್ತಿ ಮೇಲೆ ಕೈ ಮಾಡಿಬಿಟ್ಟೆ ನಾನು ಅಂತ ಹೇಳಿ ತುಂಬ ನೊಂದ್ಕೋತಿದ್ದಾನೆ ವೈಷ್ಣವ್. ಜೊತೆಗೆ ಇಲ್ಲಿ ಕೀರ್ತಿ, ನೋಡು ವೈಷ್ಣವ್, ನಿನ್ನ ಜಾತಕದಲ್ಲಿ ದೋಷ ಆಯಿತು. ಆ ದೋಷ ನಿವಾರಣೆ ಆಗಬೇಕು ಅಂದರೆ ನೀನು ಲಕ್ಷ್ಮಿನ ಮದುವೆ ಆಗಬೇಕಾಗಿತ್ತು. ಯೋಗ ಇರೋ ಜಾತಕನ ಮದುವೆ ಆಗಿದ್ದ 6 ತಿಂಗಳು ಆ ನಂತರ ಆ ಒಂದು ದೋಷ ನಿವಾರಣೆ ಆಗ್ತಿತ್ತು. ಅದಕ್ಕೋಸ್ಕರನೇ ನಾನು ನಿನ್ನನ್ನು ತ್ಯಾಗ ಮಾಡಿದ್ದು. ನಾನು ನಿನಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡಿದ್ದೀನಿ. ಈಗ ಹೇಗೆ 6 ತಿಂಗಳು ಆಯ್ತಲ್ವ, ಈಗ ಹೇಗೆ ನನ್ನ ವೈಷ್ಣವ ಬಿಟ್ಟಿರೋಕ್ಕಾಗತ್ತಾ? ನನ್ನಿಂದ ವೈಷ್ಣವ ಬಿಟ್ಟಿರೋಕ್ಕಾಗತ್ತಾ? ನಿನಗೆ ಗೊತ್ತಿದೆಯಾ ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ ಅನ್ನೋದು? ನಿನಗೂ ಕೂಡ ಗೊತ್ತಲ್ವ ನಾನು ನಿನ್ನ ಬಿಟ್ಟು ಬದುಕೋದು ಎಷ್ಟು ಕಷ್ಟ ಅಂತ. ಹೀಗೆ ಬಿಟ್ಟಿಲ್ಲಿ ವೈಶ್, ನಾನು ಲಕ್ಷ್ಮಿನ ಕೇಳಿದೆ ಬಿಟ್ಕೊಡು ಅಂತ, ಆದರೆ ಅವಳು ಇಲ್ಲ ಅಂತ ಹೇಳಿಬಿಟ್ರು. ಪ್ಲೀಸ್ ವೈಶ್, ನಾನು ಬಿಟ್ಟು ಹೋಗಬೇಡ, ನಾನು ವೈಶ್ ನನಗೆ ಬೇಕು ಅಂತ ಹೇಳಿದ ಎಲ್ಲ ಮಾತನ್ನು ನೆನಪು ಮಾಡ್ಕೊತಿದ್ದಾನೆ ವೈಷ್ಣು. ಆದರೆ ಇಲ್ಲಿ ಕೀರ್ತಿ ದೋಷ ಇದೆ ಅಂತ ಹೇಳ್ತಿದ್ದಾಳೆ ಹೊರತು ಅದು ಜೀವಕ್ಕೆ ಕಂಟಕ ಅನ್ನೋ ದೋಷ ಗೊತ್ತಿಲ್ಲ. ಅದೇನಾದರೂ ಗೊತ್ತಾದರೆ, ಜೀವ ಉಳಿಸೋದಕ್ಕೋಸ್ಕರ ಮಾಡಿದಾಳೆ ಅಂತ ಗೊತ್ತಾದರೆ ಏನು ಆಗ್ಬೋದು ಅನ್ನೋದನ್ನು ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಈಗಲೇ ವೈಷ್ಣು ಕೀರ್ತಿ ಮಾಡಿರೋ ತ್ಯಾಗವನ್ನು ನೆನಪು ಮಾಡಿಕೊಂಡಿದ್ದು. ಜೊತೆಗೆ ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ವೈಷ್ಣು, ಆದರೆ ನೀನು ನನಗಿಂತ ಎಷ್ಟು ಪ್ರೀತಿ ಮಾಡ್ತದೆ, ನಮ್ಮ ಪ್ರೀತಿನೆಲ್ಲ ಮರ್ತು ಹೋಗಿಬಿಟ್ಯಾ ಅಂತ ಕೇಳಿದ್ದು ಎಲ್ಲವೂ ಕೂಡ ವೈಷ್ಣವ್ಗೆ ನೆನಪಾಗ್ತದೆ. ಈ ಕಡೆ ಒದ್ದಾಡಿ ಹೋಗ್ತದಾನೆ, ಅವನ ಪ್ರೀತಿ ಅವನ ಕಣ್ಮುಂದೆ ಬರ್ತದೆ. ಜೊತೆಗೆ ಇಲ್ಲಿ ಲಕ್ಷ್ಮಿ ಕೂಡ ಬರ್ತಾಳೆ. ರೂಮಲ್ಲಿ ಕುತ್ಕೊಂಡಿದ್ದಾನೆ ಒಬ್ಬನೇ. ಈ ಕಡೆ ವೈಷ್ಣವನ ಹೊರಗಡೆಯಿಂದ ನೋಡ್ತಿದ್ದಾಳೆ, ಬಿಕಾಸ್ ಡೋರ್ ಲಾಕ್ ಆಗಿದೆ. ಕಾವೇರಿಯವರು ಕೂಡ ಬರ್ತಾರೆ. ಕಾವೇರಿಯವರು ಬಂದಿದ್ದ ಪುಟ ಡೋರ್ ಓಪನ್ ಮಾಡು ಪುಟ, ನಿಜವಾಗ್ಲೂ ನನ್ನಿಂದ ತಪ್ಪಾಗಿದೆ, ಆದರೆ ನಾನು ಬೇಕು ಅಂತ ಮಾಡಿದ್ದಲ್ಲ, ಇಲ್ಲ ನೀನು ಒಳ್ಳೆದಕ್ಕೋಸ್ಕರನೇ ಮಾಡಿತು. ಇಬ್ಬರು ಕೂಡ ಕೂತ್ಕೊಂಡು ಮಾತಾಡೋಣ ಪುಟ, ದಯವಿಟ್ಟು ಓಪನ್ ಮಾಡು ಪುಟ, ಆಗಿದ್ದನ್ನು ಆಗೋಯ್ತು, ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಕೂಡ ಪ್ರಯೋಜನ ಇಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಪುಟ್ಟ ಅಂತ ಹೇಳ್ತಿದ್ರೆ,
ನೋಡಿ ಆತ ದಯವಿಟ್ಟು ಅವ್ರನ್ನ ಒಬ್ಬಂಟಿಯಾಗಿ ಬಿಟ್ಬಿಡಿ. ಯಾಕಂದರೆ ಅವ್ರಿಗೆ ಆಘಾತ ಆಗಿದೆ, ಅವ್ರಿಗೆ ಟೈಮ್ ಬೇಕಾಗಿದೆ. ದಯವಿಟ್ಟು ಸುಮ್ಮನಿರಿ. ನೀವು ಮಾಡಬಾರ್ದಿತ್ತು, ಬಟ್ ಅಂತ ತಪ್ಪಾಗಿದೆ. ಸತ್ಯ ಇವತ್ತು ಗೊತ್ತಾದ ಮೇಲೆ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಿದ್ರೆ, ನೋಡು ಲಕ್ಷ್ಮಿ, ಇದು ಅಮ್ಮ ಮಗನಿಗೆ ಸಂಬಂಧಪಟ್ಟಿದ್ದ ವಿಷಯ. ಎಷ್ಟೇ ಜಗಳ ಆದರೂ ನಾನು ಅವರಮ್ಮ, ಅವ್ನು ನನ್ನ ಮಗ ಅನ್ನೋದು ತಪ್ಪೋಗೋದಿಲ್ಲ ಅಲ್ವಾ? ಇವತ್ತು ಜಗಳ ಆಡ್ಕೋತೀವಿ, ನೆಕ್ಸ್ಟ್ ಕ್ಷಣ ಒಂದಾಗ್ತೀವಿ. ನೀನು ನಮ್ಮಿಬ್ಬರು ಜಗಳದಲ್ಲಿ ಮೂಗು ತೋರಿಸ್ಬೇಡ ಅಂತ ಹೇಳ್ತಿದ್ದಾರೆ. ಅದೇ ಖಂಡಿತ ನಾನು ನಿಮ್ಮ ವಿಶ್ವದಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ, ಆದರೂ ಕೂಡ ಅವರನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ರೆ ಸುಮ್ಮನಿರು ಅಂತ ರೇಗಾಡ್ತಿದ್ದಾರೆ ಕಾವೇರಿಯವರು. ಇದನ್ನು ನೋಡಿದ್ದೆ ವೈಷ್ಣವೇ ಬರ್ತಾನೆ, ಡೋರ್ ಓಪನ್ ಮಾಡ್ತಾನೆ. ಅಮ್ಮ ದಯವಿಟ್ಟು ಇಲ್ಲಿಂದ ಹೊರಡು ಅಂತ ಹೇಳ್ತಿದ್ರೆ, ದಯವಿಟ್ಟು ಪುಟ್ಟ ಇಬ್ಬರು ಕೂಡ ಕೂತ್ಕೊಂಡು ಮಾತಾಡೋಣ ಅಂಥದ್ದೇನು ಆಗಿಲ್ಲ ಅಂತ ಹೇಳ್ತಿದ್ರೆ, ಅಮ್ಮ ದಯವಿಟ್ಟು ನನಗೆ ಒಂಟಿ ಆಗಿರಬೇಕು, ದಯವಿಟ್ಟು ಇಲ್ಲಿಂದ ಹೊರಡ್ತೀಯ, ಗೆಟ್ ಔಟ್ ಅಂತ ಹೇಳ್ತಿದ್ದಾನೆ. ಈ ಕಡೆ ಕಾವೇರಿಯವರು ಹೊರಡ್ಬಿಡ್ತಾರೆ. ನಂತರ ಲಕ್ಷ್ಮಿಗೂ ಕೂಡ ದಯವಿಟ್ಟು ನಾನು ಒಬ್ಬನೇ ಇರೋದಕ್ಕೆ ಅವಕಾಶ ಕೊಡ್ತೀರಾ ಅಂದಾಗ ಲಕ್ಷ್ಮಿ ಕೂಡ ಅಲ್ಲಿಂದ ಹೊರಡಬೇಕಾಗತ್ತೆ. ನಂತರ ಈ ಕಡೆ ಕೃಷ್ಣವ್ರ ಹತ್ರ ಕಾವೇರಿಯವರು ಬರ್ತಾರೆ. ನೀವು ಕೂಡ ಆ ರೀತಿ ಎಲ್ಲರ ಮುಂದೆ ಕಪಾಳಿಗೆ ಬಾರಿಸಿದ್ದು ತಪ್ಪಲ್ವಾ ಅಂತ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಲ್ಲ ಕಾವೇರಿ, ನೀನು ಮಾಡಿದ್ದು ಸರಿ ಅಂತ ಹೇಳ್ತಿದ್ಯಾ? ನೀನು ಮಾಡಿದ್ದು ಎಂಥ ದೊಡ್ಡ ಅಪರಾಧ ಗೊತ್ತಾ? ಇವತ್ತು ಸಿಚುವೇಶನಲ್ಲಿ ಇದೆಯಾ ಅಂದರೆ ಅದಕ್ಕೆಲ್ಲ ಕಾರಣ ನೀನೇನ. ಕೆಲವೊಂದು ನಾಯಿಗಳಿರ್ತಾವಂತೆ, ಮೂಳೆನ ಅಗ್ದು ಅದರಲ್ಲಿ ರುಚಿ ಇದೆ ಅಂತ ಅಗಿತಾನೆ ಇರ್ತಾವಂತೆ. ಒಂದಿನ ದವಡೆ ಉಣ್ಣಾಗೆ ಜೀವನೇ ಹೋಗ್ಬಿಡುತ್ತಂತೆ. ಹಾಗೆ ನೀನು ಕೂಡ ಸುಳ್ಳಿನಲ್ಲಿ ರುಚಿನ ಕಾಣ್ತಿದ್ಯಾ, ಅದಕ್ಕೋಸ್ಕರ ಸುಳ್ಳಿನ ಸೌದಾನ ಕಟ್ಕೊಂಡಿದ್ಯಾ. ಆದರೆ ಅದು ಮೇಣದ ಅರಮನೆ ಆಗಿದೆ. ಆದರೆ ಒಮ್ಮೆಲೆ ಬೆಂಕಿ ತಾಕಿದ್ರೆ, ಸತ್ಯತೆ ಬೆಂಕಿ ತಾಕಿದ್ರೆ ಅದು ಕರ್ಕೋಗುತ್ತೆ. ನಿನ್ನ ಜೀವನ ಕೂಡ ಒಮ್ಮೆ ಅದೇ ಆಗುತ್ತೆ. ನೀನು ಮಾಡಿರೋ ತಪ್ಪಿಗೆ ತಕ್ಕನಾದ ಶಿಕ್ಷೆ ಅನುಭವಿಸ್ಲೇಬೇಕು ಅಂದಾಗ ನೀವು ನನ್ನ ಜೊತೆ ಇರಬೇಕು ಇಂಥ ಪರಿಸ್ಥಿತಿಯಲ್ಲಿ ನೀವೇ ನನಗೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಕಾವೇರಿ ನೀನು? ಅವತ್ತು ಮಗನ ಭವಿಷ್ಯ ಬಗ್ಗೆ ಬಂದಾಗ ನನ್ನ ಹತ್ರ ಹೇಳಲಿಲ್ಲ ನೀನು. ಇವತ್ತು ಬಂದು ನಾನು ನಿನಗೆ ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು ಅಂತ ಹೇಳ್ತಿದ್ಯಾ. ಹೌದು, ಗಂಡ ಹೆಂಡತಿಗೆ ಯಾವತ್ತೂ ಕೂಡ ಜೊತೆಯಾಗಿರಬೇಕು. ಆದರೆ ಯಾವಾಗ ಗೊತ್ತಾ, ನೀನು ತಪ್ಪು ಮಾಡ್ತಾ ಇದ್ದಾಗ, ಒಂದು ಒಳ್ಳೆ ಉದ್ದೇಶ ಇದ್ದಾಗ, ಯಾರಿಗೂ ಕೆಡಕನ್ನು ಮಾಡದೇ ಇದ್ದಾಗ, ಆದರೆ ನಿನ್ನಿಂದ ತಪ್ಪಾಗ್ತದೆ, ಕೆಟ್ಟದ್ದು ಮಾಡ್ತಿದ್ಯಾ ಅಂತ ಗೊತ್ತಾದ ಮೇಲೂ ನಿನ್ನ ಜೊತೆ ನಿಲ್ಲೋನಲ್ಲ. ನಿನಗೆ ಏನಾಗಬೇಕು ಅದಾಗಲೇಬೇಕು, ನೀನೇನು ಅನುಭವಿಸ್ಬೇಕು ಅದನ್ನು ಅನುಭವಿಸ್ಲೇಬೇಕು ಅಂತ ಕೃಷ್ಣವ್ರು ಹೇಳಿದ ತಕ್ಷಣ ಕಾವೇರಿಯವ್ರಿಗೆ ಕೋಪ ಬಂದು ಅಲ್ಲಿಂದ ಹೋದರೆ, ಇದರಲ್ಲಿ ನಂದೇ ತಪ್ಪು ಕೂಡ ಇದೆ. ಯಾಕಂದರೆ ಕಾವೇರಿ ಆಡ್ತಾಗ ನಾನು ಬಿಟ್ಬಿಟ್ಟೆ, ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ನಾನು ಅವಕಾಶ ಕೊಡಬಾರ್ದಿತ್ತು ಅಂತ ಕೃಷ್ಣವ್ರು ಕೂಡ ಅನ್ಕೋತಿದ್ದಾರೆ. ಇದೆಲ್ಲ ಆಗೋದ್ರ ಜೊತೆಗೆ ನಂತರ ಈ ಕಡೆ ಲಕ್ಷ್ಮಿ ಕೀರ್ತಿ ಮನೆಗೆ ಹೋಗಬೇಕು ಅಂತ ಹೇಳಿದಾಗ ಅಜ್ಜಿ ಮತ್ತು ಇಲ್ಲಿ ಗಂಗಕ್ಕ ಇಬ್ಬರು ಎಲ್ಲಿಗೆ ಹೋಗ್ತಿದ್ರ, ಈಗ ತಾನೇ ಹುಷಾರಾಗ್ತಿದ್ರ, ಅವ್ರ ಮನೆಗೆ ಹೋಗ್ಬೇಕಾ, ಇಷ್ಟೆಲ್ಲ ಆದಮೇಲೂ ಅಂತ ಹೇಳ್ತಿದ್ರೆ ಹೋಗಲೇಬೇಕಾಗತ್ತೆ. ಯಾಕಂದರೆ ಅಂತಿದ್ದಾಗ ಈ ಕಡೆ ಕೃಷ್ಣವ್ರು ಕೂಡ ಬರ್ತಾರೆ. ಏನಮ್ಮ ಅವಳ ವಿಷಯವಾಗಿ ಇಷ್ಟೆಲ್ಲ ಆಗ್ತಿದೆ ಅಂತ ಗೊತ್ತಾದ ಮೇಲೆ ನೀನು ಹೋಗಬೇಕಾಗಿದ್ಯಾ, ಆಕೆಯಿಂದಾನೆ ಎಷ್ಟೆಲ್ಲ ಆಗಿದೆ ಅಂತ ಹೇಳ್ತಿದ್ರೆ ಆಕೆಗೂ ಕೂಡ ಅನ್ಯಾಯ ಆಗಿದೆ ಅಲ್ವಾ? ಯಾಕೆ ನಿಮ್ಗೆ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಅಂದಾಗ, ಅವ್ರು ನನ್ನನ್ನು ಕಿಡ್ನಾಪ್ ಮಾಡಿಸಿಲ್ಲ ಅಂದಾಗ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಕೃಷ್ಣವ್ರು ಹೇಳಿ ಆ ಸಾಕ್ಷಿನ ತೋರಿಸ್ತಾರೆ. ಆ ರೌಡಿಗಳು ಹೇಳಿದ್ದನ್ನು ನೋಡಿ ಇದನ್ನೇ ಅವತ್ತು ಅವರು ನನಗೆ ಹೇಳಿದರು. ಆದರೆ ನಂಗೆ ತುಂಬ ಚೆನ್ನಾಗಿತ್ತು. ನನಗೆ ಮಂಪ್ರಲ್ಲೂ ಕೂಡ ಅವ್ರು ಮಾತನಾಡಿದ್ದು ನೆನಪಿದೆ. ನಾನು ಕೀರ್ತಿಯವ್ರ ಮನೆಗೆ ಹೋಗಲೇಬೇಕು ಅಂತ ಹೊರಟಾಗ ಈ ಕಡೆ ಕೃಷ್ಣವ್ರು ಕೂಡ ಅವ್ರ ಹಿಂದೆನೇ ಹೋಗ್ತಾರೆ. ಆ ಕಡೆ ಸುಪ್ರೀತ್ ಅವರು ಮಗನ ಕಪಾಳಿಗೆ ಬಾರಿಸಿ ಅಲ್ಲಿಂದ ಇಳ್ಕೊಂಡು ಬರ್ತಿದ್ದಾರೆ. ಆತ ಸುಪ್ರೀತ್ ಅವರ ಹಳೆ ಲವರ್ ಆಗಿದ್ದಾರೆ, ಕಾಲೇಜಲ್ಲಿ ಅವ್ರನ್ನ ಪ್ರೀತಿ ಮಾಡ್ತಾ ದುಡ್ಕ ಆಗಿದ್ದಾರೆ. ನಂತರ ಏನು ನಿನ್ನ ಹುಚ್ಚಾಟ ಕ್ರಾಸ್ ಆಗ್ತಿದೆ, ನಿನಗೆ ಗೊತ್ತಾಯಿತು ಒಂದು ವಿಷಯದ ಬಗ್ಗೆ ಅಂತ ಹೇಳ್ತಿದ್ರೆ, ನನಗೆ ಗೊತ್ತಾಯಿತು, ಹಳೆ ಫೋಟೋ ನೋಡ್ದೆ ಅಂದಾಗ ನಿನ್ಗೆ ಯಾರು ಕೊಟ್ಟರು ಅಂತಂದ್ರೆ ಯಾವುದೇ ರೀತಿ ಕೂಡ ಉತ್ತರ ಕೊಡ್ತಿಲ್ಲ ಅಂಕಿತ್. ಜೊತೆಗೆ ಇಲ್ಲಿ ಸುಪ್ರೀತ್ ಅವರು ನನ್ನ ಕೋಪ ನೋಡಿಲ್ಲ, ಸತ್ಯ ಹೇಳಿಬಿಡು ಅಂತಂದರೆ ಅಂಕಿತ್ ಮಾತ್ರ ಮೊಂಡಾಟನ ಬಿಡ್ತಿಲ್ಲ. ನನ್ನ ತಂದೆ ಯಾರು ಅಂತ ಮಾತ್ರ ಕೇಳ್ತಿದ್ದಾರೆ. ನಿನ್ನ ತಂದೆ ಯಾರು ಅನ್ನೋದು ನೀನು ಏನೇ ಮಾಡಿದ್ರು ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸುಪ್ರೀತ್ ಅವರು. ಹಾಗಿದ್ರೆ ಮುಂದೆ ಏನಾಗುತ್ತೆ, ಅವ್ರ ತಂದೆ ಯಾರು, ಈ ಕಡೆ ಲಕ್ಷ್ಮಿ ಕೀರ್ತಿ ಮನೆಗೆ ಹೋದ್ಮೇಲೆ ಆಗೋದೇನು, ವೈಷ್ಣವ್ ಆಯ್ಕೆ ಏನಾಗುತ್ತೆ, ವೈಷ್ಣವ್ ಎಂಥ ಧರ್ಮ ಸಂಕಟದಲ್ಲಿ ಸಿಕ್ಕಾಕೋತಿದ್ದಾರೆ, ಏನಾಗ್ಬೋದು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.